ಇನ್ನು ತಮ್ಮ ವಿರುದ್ಧ ಪಿತೂರಿಯನ್ನ ನಡೆಸಿದ್ದವರ ವಿರುದ್ಧ ಶೆಟ್ಟರ್ ದೂರನ್ನ ಕೊಟ್ಟಿದ್ದಾರಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಹೈಕಮಾಂಡ್ ನಾಯಕರಿಗೆ ತಮ್ಮ ವಿರುದ್ಧವೇ ಯಾರೆಲ್ಲ ಪಿತೂರಿಯನ್ನ ನಡೆಸಿದ್ರು ಅವರ ವಿರುದ್ಧ ಏನಾದ್ರೂ ದೂರು ಕೊಟ್ರ ಜಗದೀಶ್ ಶೆಟ್ಟರ್? ದೂರು ಕೊಡ್ತಾ ಇದ್ದಂತೆ ಇತ್ತ ಕಡೆಯಲ್ಲಿ ಬಿಜೆಪಿ ನಾಯಕರು ತಂಡ ಹೊಡೆದಿದ್ದಾರೆ. ತಾವೇ ಅಭಿಯಾನವನ್ನ ನಡೆಸಿ ತಾವೇ ದೂರು ಕೊಟ್ರ ಈಗ ಲೀಡರ್ಸ್. ಮೊದಲು ಶೆಟ್ಟರ್ ಅವರನ್ನ ವಿರೋಧಿಸಿ ಸಭೆಯನ್ನ ಮಾಡಿದ್ರು ನಾಯಕರು. ಗೋ ಬ್ಯಾಕ್ ಶೆಟ್ಟರ್ ಅಭಿಯಾನ ಬಹಳ ಜೋರಾಗಿ ಕೇಳಿ ಬಂದಿತ್ತು. ಶೆಟ್ಟರ್ ಅವರಿಗೆ ವಿರೋಧಿ ಅಲೆ ಇದೆ, ಇಲ್ಲಿ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನ ಕೊಡಬಾರ್ದು, ಕೊಟ್ಟರು ಕೂಡ ಸೋಲ್ತಾರೆ ಅನ್ನುವಂತ ಅನೇಕ ಮಾತುಗಳು ಕೇಳಿ ಬಂದಿದ್ದು. ಸ್ವಪಕ್ಷದ ಒಂದಷ್ಟು ನಾಯಕರೇ ಇದರಲ್ಲಿ ಇದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಶೆಟ್ಟರ್ ಪಟ್ಟಿ ನೀಡ್ತಾ ಇದ್ದಂತೆ ಈಗ ಪೊಲೀಸ್ ಆಯುಕ್ತರಿಗೆ ಬಿಜೆಪಿಯ ಖುದ್ದು ದೂರನ್ನ ಕೊಟ್ಟಿದೆ. ತಮ್ಮ ವಿರುದ್ಧ ಪಿತೂರಿ ನಡೆಸಿದ್ದವರ ಪಟ್ಟಿಯನ್ನ ಹೈಕಮಾಂಡ್ಗೆ ಶೆಟ್ಟರ್ ಸಲ್ಲಿಕೆ ಮಾಡಿದ್ದಾರೆ. ಶೆಟ್ಟರ್ ಯಾವಾಗ ಪಟ್ಟಿಯನ್ನ ಕೊಟ್ರೋ ಇತ್ತ ಕಡೆಯಲ್ಲಿ ಪೊಲೀಸ್ ಆಯುಕ್ತರಿಗೆ ಯಾರು ಪಿತೂರಿಯನ್ನ ನಡೆಸಿದ್ರು ಅವರೇ ದೂರನ್ನ ಕೊಟ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ. ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಇಡಾ ಮಾರ್ಟಿನ್ಗೆ ಕಂಪ್ಲೇಂಟ್ ಅನ್ನ ಈಗ ನೀಡಲಾಗಿದೆ. ಪಕ್ಷದ ವರ್ಚಸ್ಸಾಗಿರ್ಬೋದು, ನಾಯಕರಿಗಾಗಿರ್ಬೋದು ಅವಮಾನ ಆಗಿದೆ, ಆ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಿ ಅನ್ನುವಂತ ಕಂಪ್ಲೇಂಟ್ ಅನ್ನ ಈಗ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನಿಜಕ್ಕೂ ಕೂಡ ಸ್ವಪಕ್ಷದವರೇ ಈ ರೀತಿಯಾಗಿ ಒಂದು ಅಭಿಯಾನವನ್ನ ನಡೆಸಿ ಈಗ ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಮುಜುಗರ ತರಿಸುವಂತ ಪರಿಸ್ಥಿತಿ ಬಿಜೆಪಿ ಲೀಡರ್ಸ್ಗೆ, ಜೊತೆಗೆ ಅಲ್ಲಿನ ಬಿಜೆಪಿ ನಾಯಕರಿಗೆ. ಏನೇನು ಡೀಟೇಲ್ಸ್ ಇದೆ? ಹೌದು ಅಶ್ವಿನಿ, ಏನು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಮತ್ತು ಬೆಳಗಾವಿ ಚಿಕ್ಕೋಡಿ ಇವು ಬಿಜೆಪಿಯ ಭದ್ರಕೋಟೆಗಳು. ಈ ಭದ್ರಕೋಟೆಯಲ್ಲಿ ಸ್ಥಳೀಯ ನಾಯಕರಿಗೆ ಟಿಕೆಟ್ ನೀಡಬೇಕಂತೇಳಿ ಈಗಾಗಲೇ ಏನು ಕಳೆದ 5 ದಿನಗಳಿಂದ ಗೋ ಬ್ಯಾಕ್ ಜಗದೀಶ್ ಶೆಟ್ಟರ್ ಒಂದು ಹೋದ ಅಂತ ಹೇಳಿ ಒಂದು ಪೋಸ್ಟರ್ ಅಭಿಯಾನ ನಡೀತಾ ಇತ್ತು ಸಾಮಾಜಿಕ ಜಾಲತಾಣದಲ್ಲಿ. ಯಾವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಗೋ ಬ್ಯಾಕ್ ಅಭಿಯಾನ ಶೆಟ್ಟರ್ ಅವರ ವಿರುದ್ಧ ನಡೀತಾ ಇತ್ತು, ಆ ನಡೆದಂತಹ ಸಮಯದಲ್ಲಿ ಎಚ್ಚೆತ್ತುಕೊಂಡಂತ ಏನು ಬೆಳಗಾವಿಯ ಈ ಒಂದು ಆಕಾಂಕ್ಷಿಯಾದಂತ ಬಿಜೆಪಿಯ ಲೋಕಸಭಾ ಆಕಾಂಕ್ಷಿಯಾದಂತ ಜಗದೀಶ್ ಶೆಟ್ಟರ್ ಅವರು ಹೈಕಮಾಂಡ್ಗೆ ದೂರು ನೀಡುತ್ತಾರೆ. ಈಗಾಗಲೇ ನಾನು ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನನ್ನನ್ನ ರಾಜೀನಾಮೆ ಕೊಡಿಸಿಕೊಂಡು ಮತ್ತೆ ಈಗ ಬಿಜೆಪಿಗೆ ಕರೆದುಕೊಂಡು ಬಂದಿದ್ದಾರೆ. ಆದ್ರೆ ಆ ಬಿಜೆಪಿಗೆ ಕರೆದುಕೊಂಡು ನನಗೆ ಹಾವೇರಿ ಟಿಕೆಟ್ ನೀಡಲಿಲ್ಲ, ಬೆಳಗಾವಿ ಟಿಕೆಟ್ ನೀಡುತ್ತೆ ಅಂತ ಹೇಳಿದ್ರೆ ಟಿಕೆಟ್ ನೀಡಿದ ತದನಂತರ ಗೋ ಬ್ಯಾಕ್ ಚಳವಳಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ನಮ್ಮ ಪಕ್ಷದಲ್ಲಿದ್ದಂತ ಅನೇಕರ ನನ್ನ ವಿರೋಧಿಗಳು ಇವತ್ತು ಗೋ ಬ್ಯಾಕ್ ಶೆಟ್ಟರ್ ಅಂತ ಚಳವಳಿಯನ್ನು ಸಾಮಾಜಿಕ ಜಾಲತಾಣಗಳು ಮಾಡ್ತಾ ಇದ್ದಾರೆ ಅಂತ ಹೈಕಮಾಂಡ್ಗೆ ದೂರು ನೀಡ್ತಾರೆ. ಹೈಕಮಾಂಡ್ಗೆ ದೂರು ನೀಡಿದ ತದನಂತರ ಇಲ್ಲಿ ಸ್ಥಳೀಯ ನಾಯಕರಾದಂತ ಏನು ಬಿಜೆಪಿಯ ನಗರ ಅಧ್ಯಕ್ಷೆ ಗೀತಾ ಸುತಾರ್ ನೇತೃತ್ವದಲ್ಲಿ ಒಂದು ತಂಡ ಹೋಗಿ ಬೆಳಗಾವಿ ಏನು ಒಂದು ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಅವರಿದ್ದಾರೆ, ಅವರಿಗೆ ಒಂದು ದೂರ ನೀಡುತ್ತಾರೆ. ಇದರ ಹಿಂದೆ ಯಾರಿದ್ದಾರೆ ಕಂಡು ಹಿಡಿದೆ ಅಂತ ಹೇಳಿ. ಆದ್ರೆ ಪ್ರಮುಖವಾಗಿ ಕಂಡು ಬರುತ್ತಾ ಇರೋದು ಅಶ್ವಿನಿ, ಪ್ರಮುಖವಾಗಿ ಆ ಒಂದು ಫೋಟೋದಲ್ಲಿ ಏನು ಒಂದು ದೂರು ಕೊಡಲು ಹೋದಂತಹ ಏನು ಪಕ್ಷದ ಮುಖಂಡರಿದ್ದಾರೆ, ಪಕ್ಷದ ಮುಖಂಡರಲ್ಲಿ ಇರುವಂತ ಒಂದು 4-5 ಜನರೇ ಆ ತಂಡದಲ್ಲಿ ಇರ್ತಾರೆ. ಯಾಕಂದ್ರೆ ಗೋ ಬ್ಯಾಕ್ ಚಳವಳಿ ಏನ್ ಮಾಡ್ತಾರೆ, ಗೋ ಬ್ಯಾಕ್ ಚಳವಳಿ ಮಾಡಿದ ಹಿನ್ನೆಲೆಯಲ್ಲಿ ಅದರಲ್ಲಿ 4-5 ಜನ ಯುವಕರು ಮತ್ತು ಯುವತಿಯರು, ಅದರಲ್ಲಿ ಪ್ರಮುಖ ಬಿಜೆಪಿ ಕಾರ್ಯಕರ್ತರು ಇರ್ತಾರೆ, ಅವ್ರ ಜೊತೆ ಹೋಗ್ತಾರೆ. ಇದೇ ವಿಚಿತ್ರ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ಪ್ರಮುಖವಾಗಿ ಬಿಜೆಪಿಯಲ್ಲಿ ಇದ್ದುಕೊಂಡು ಬಿಜೆಪಿ ಒಂದು ಮನೆಗೆ ದ್ರೋಹ ಬಗೆಯುವಂತ ಬಿಜೆಪಿ ಕಾರ್ಯಕರ್ತರು ಇವತ್ತು ಗೋ ಬ್ಯಾಕ್ ಜಗದೀಶ್ ಶೆಟ್ಟರ್ ಅಂತ ಏನು ಒಂದು ಹೇಳಿಕೆ ನೀಡಿ ಆ ಪ್ರಮುಖವಾಗಿ ದೂರನ್ನು ಸಹ ಅವರೇ ಕೊಡ್ತಾರೆ. ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಬಿಜೆಪಿಯಲ್ಲಿ ಬೆಳಗಾವಿ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿಗೆ ಲೋಕಸಭಾ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡ್ತಾರಾ ಅಥವಾ ಹೈಕಮಾಂಡ್ ಬೇರೆ ಅಭ್ಯರ್ಥಿನ ಕೊಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಅಶ್ವಿನಿ. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.